ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ. ಸೊ ನಾನಿವತ್ತು ಧನಿಯಾ ಕಾಳಿಂದು ಪಾಯಸ ಮಾಡ್ತಾಯಿದ್ದೀನಿ. ಇದಕ್ಕೇನೇನು ಪದಾರ್ಥಗಳು ಬೇಕು ಅಂತ ಹೇಳಿದ್ರೆ ನೋಡಿ, 1 ಕಪ್ ಆಗೋಷ್ಟು ನಾನು ಧನಿಯಾ ತೊಗೊಂಡಿದ್ದೀನಿ. ಅದೇ ಸೇಮ್ ಕಪ್ ಅಳತೆಯಲ್ಲಿ ನಾನು 2 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ಆ 2 ಕಪ್ ಬೆಲ್ಲ ಜೊತೆ ಒಂದು ತುಪ್ಪ, ಸ್ವಲ್ಪ 2 ಸ್ಪೂನ್ ಗಸಗಸೆ ಮತ್ತು ಸ್ವಲ್ಪ ಬಾದಾಮ್, ಒಂದು 4-5 ಪೀಸಸ್ ಬಾದಾಮನ್ನ ಪೀಸ್ ಮಾಡಿಟ್ಕೊಂಡಿದ್ದೀನಿ. ಗೋಡಂಬಿ, ದ್ರಾಕ್ಷಿ, ಅದು ಕೊಬ್ಬರಿ ಏನು ಕಪ್ ಅಳತೆಯಲ್ಲಿ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಅಕ್ಕಿ. ಇಷ್ಟೂ ನಾನು ಧನಿಯಾ ಕಾಳನ್ನು ಪಾಯಸ ಮಾಡೋದಕ್ಕೆ ಅಂತ ಹೇಳಿ ಪದಾರ್ಥ ರೆಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಏಲಕ್ಕಿ ನಾನು ತೋರಿಸಿಲ್ಲ, ಸಾರಿ. ಸೊ ನೀವು ಏಲಕ್ಕಿನ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ದೀನಿ. ನಾವಿವಾಗ ಧನಿಯಾ ಕಾಳು ಪಾಯಸನ ಹೇಗೆ ಮಾಡೋದು ಅಂತ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪ್ಲೀಸ್ ನೋಡಿ, ನಿಮ್ಮ ಮನೇಲಿ ಟ್ರೈ ಮಾಡಿ. ಇದು ಹೆಲ್ತ್ಗೂ ಕೂಡ ಧನಿಯಾ ತುಂಬ ಒಳ್ಳೆಯದು. ಸೊ ಹಾಗಾಗಿ ನಾನು ಇವತ್ತು ಈ ರೆಸಿಪಿನ ನಾನು ಮಾಡ್ತಾಯಿದ್ದೀನಿ. ನಾವು ಅಲ್ಲಿ ಪುಡಿ ಮಾಡಿ ಇಟ್ಕೊಂಡಿರೋಂಥ ಬೆಲ್ಲನ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಅಂದರೆ ಇವಾಗ ಬಿಸಿ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ನಾನು ಇವಾಗ ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಬೆಲ್ಲ ಹಾಕ್ಕೊಂಡಾದ್ಮೇಲೆ ನೋಡಿ, ನಾನು ಬೆಲ್ಲ ಹಾಕ್ಕೊತಿದ್ದೀನಿ. ಬೆಲ್ಲ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಕೂಡ ನಾನು ಹಾಕ್ಕೊತಾ ಇದ್ದೀನಿ. ಅಂದರೆ ಬೆಲ್ಲ ಎಲ್ಲ ಪೂರ ಕರಗಲಿ ಅಂತ. ಏನಾದರೂ ಗಲೀಜು ಅಥವಾ ಡೆಸ್ಟು ಏನಾದರೂ ಇತ್ತು ಅಂತ ಹೇಳಿದ್ರೆ ಅದು ನೀಟಾಗಿ ಎಲ್ಲ ಕರಗಿ ಏನು ಗಲೀಜೆಲ್ಲ ಇರುತ್ತೆ ಹಾಗೆ ಇರುತ್ತೆ. ನಾವು ಅದನ್ನು ಫಿಲ್ಟ್ರ್ ಮಾಡ್ಕೋಬೇಕು. ನೋಡಿ, ನಾನಿವಾಗ ಬೇಯಿಸ್ಕೊಳ್ಳೋಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಮಿಕ್ಸ್ ಮಾಡೋ ಅಂಥದ್ದನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಏಕೆಂದರೆ ಮಿಕ್ಸ್ ಮಾಡ್ತಾಯಿದ್ರೆ ಬೆಲ್ಲ ಫುಲ್ಲು ಬಿಸಿಗೆ ಬೇಗ ಕರಗೋಗ್ಬಿಡುತ್ತೆ, ಬೇಗ ಮೆಲ್ಟ್ ಆಗುತ್ತೆ. ಸೊ ಹಾಗಾಗಿ ನಾನು ಅದನ್ನು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಬೇಗ ಕರಗಲಿ ಅಂತ ಹೇಳಿ. ನೋಡಿ, ಅದು ಸ್ವಲ್ಪ ಬಿಸಿ ಆಗ್ತಾ ಇರಲಿ. ಈ ಕಡೆ ನಾವು ಒಂದು ಪ್ಯಾನ್ ಇಟ್ಕೊಳ್ಳೋಣ. ನಾವು ಪ್ಯಾನಲ್ಲಿ ಇವಾಗ ನಾನು ಅಕ್ಕಿ ಹಾಕ್ಕೋತಾ ಇದ್ದೀನಿ. ಅಕ್ಕಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೆ ಹುರ್ಕೊಳ್ಳೋಣ ಅಂಥೇಳಿ ಅಕ್ಕಿ ಹಾಕ್ಕೋತಾ ಇದ್ದೀನಿ. ನೋಡಿ, ಇದನ್ನು ಇವಾಗ ಹಾಕ್ಕೊಂಡಾದ್ಮೇಲೆ ನೀವು ಅನ್ನದ ಕೈ ಅಂತ ಹೇಳ್ತೀವಿ, ಅದರಲ್ಲಿ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಹಾಗಾಗಿ ನಾನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೆ ಅದನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೀಟಾಗಿ ಅದು ಸ್ವಲ್ಪ ಬ್ರೌನ್ ಕಲರ್ಗೆ ಟರ್ನ್ ಆಗುತ್ತೆ. ಆವಾಗ ನೀವು ಸ್ಟವ್ನ ಆಫ್ ಮಾಡಿ ಒಂದು ಬೌಲಲ್ಲಿ ಹಾಕ್ಕೊಬೇಕು. ನೋಡಿ, ಬ್ರೌನ್ ಕಲರ್ ಟರ್ನ್ ಆಗಿದೆ. ನಾನು ಇವಾಗ ಇದನ್ನ ಒಂದು ಬೌಲಲ್ಲಿ ತೊಗೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಅದರೊಳಗಡೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಏನಾದರೂ ಸ್ವಲ್ಪ ಜಾರಲ್ಲಿ ರುಬ್ಬೇಕಿದ್ರೆ ನೀಟಾಗಿ ಪೇಸ್ಟ್ ಆಗುತ್ತೆ. ಹಾಗಾಗಿ ನಾನು ಅದನ್ನು ನೆನೆಸಿದ್ದೀನಿ, ಬಿಸಿ ಮಾಡಿ ಬ್ರೌನ್ ಕಲರಲ್ಲಿ ಬರೋವರೆಗೆ ಬಿಸಿ ಮಾಡಿ ನೆನೆಸಿದ್ದೀನಿ. ನೋಡಿ, ಬೆಲ್ಲದ್ದು ಕೂಡ ಎಲ್ಲ ಕರಗಿ ನೀಟಾಗಿ ರೆಡಿಯಾಗಿದೆ. ಅದನ್ನು ನಾವು ಫಿಲ್ಟ್ರ್ ಮಾಡ್ಕೊಳ್ಳುವ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನಲ್ಲಿ ನಾನು ಇವಾಗ ಧನಿಯಾ ಕಾಳು ಹಾಕ್ಕೋತಾ ಇದ್ದೀನಿ. ಧನಿಯಾ ಕಾಳು ಹಾಕ್ಕೊಂಡು ಅಂದರೆ ಸ್ವಲ್ಪ ಬಿಸಿ ಆಗೋವರೆಗೆ ಹುರ್ಕೋಬೇಕು. ಹಸಿ ಸ್ಮೆಲ್ ಹೊಡೆಯುತ್ತಲ್ಲ, ಹಾಗಾಗಿ ನಾವು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಹುರ್ಕೊಳ್ಳೋಣ. ಅಂದರೆ ಪೂರ ನೀವು ಹುರಿದ್ಬಿಡ್ಬೇಡಿ, ಕಲರ್ ಪೂರ ಚೇಂಜ್ ಆಗೋವರೆಗೆ ಸ್ವಲ್ಪ ಬಿಸಿ ಆದರೆ ಸಾಕು. ಮಿಕ್ಸಿಲಿ ಗ್ರೈಂಡ್ ಮಾಡಬೇಕಿದ್ರೆ ಅದು ನೀಟಾಗಿ ಪೌಡ್ರ್ ಆಗಲಿ ಅಂತ ಹೇಳಿ ಅಷ್ಟೇ ಬಿಸಿ ಮಾಡ್ಕೋತಾ ಇದ್ದೀನಿ. ಸ್ಮೆಲ್ ಕೂಡ ಘಮ ಪರಿಮಳ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಬಿಸಿ ಮಾಡಿ ಇಟ್ಟಿರೋವಂಥ ಏನು ಪ್ಯಾನ್ ಇದೆ ಅದ್ರ ಮೇಲೆ ನಾನು 2 ಸ್ಪೂನ್ ಗಸಗಸೆನ ಹಾಕ್ಕೋತಾ ಇದ್ದೀನಿ. ಹುರಿಯಲ್ಲಿಟ್ಟು ನೀವು ಗಸಗಸೆನ ಈ ಥರ ಹುರಿಯೋಕೆ ಹೋದರೆ ಏನಾಗುತ್ತೆ, ಅದು ಚಿಟಪಟ ಅಂತ ಸಿಡ್ದೋಗ್ಬಿಡುತ್ತೆ. ಸೊ ಹಾಗಾಗಿ ನಾವು ಹಾಗೆ ಬಿಸಿ ಇರೋವಂಥ ಪ್ಯಾನಲ್ಲೇ ನಾನು ಅದನ್ನು ಹುರ್ಕೊತಾ ಇದ್ದೀನಿ. ಇದು ನೋಡಿ, ಇದೆಲ್ಲ ನೀಟಾಗಿ ನಾನು ಇವಾಗ ಹುರ್ಕೊಂಡಾಗಿದೆ. ಇದನ್ನು ನಾನು ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಳ್ಳೋಣ. ನೋಡಿ, ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನಾನು ಇವಾಗ. ಇದಕ್ಕೆ ನಾನು 1 ಕಪ್ ಅಷ್ಟು ಕೊಬ್ಬರಿ ತೋರಿಸಿದ್ದೀನಿ ಆಗಲೇ ನಾನು. ಸೊ ಆಗ 2 ಸ್ಪೂನ್ ಗಸಗಸೆ ಹುರಿದಿರೋ ಅಂಥದ್ದು. ನೋಡಿ, ಧನಿಯಾ ಅದು ಕೂಡ ಹುರಿದಿರೋ ಅಂಥದ್ದು. ಈ 3 ಪದಾರ್ಥಗಳನ್ನು ನಾವು ಇದಕ್ಕೆ ನೀರು ಏನು ಆ್ಯಡ್ ಮಾಡಬಾರ್ದು, ಹೀಗೇ ನಾವು ಗ್ರೈಂಡ್ ಮಾಡ್ಕೋಬೇಕು. ಕೊಬ್ಬರಿ, ಗಸಗಸೆ ಮತ್ತು ಹುರಿದಿರೋ ಅಂಥ ಧನಿಯಾ, ಈ 3 ನಾನು ಹುರ್ಕೊಂಡಿದ್ದೀನಿ. ಗಸಗಸೆ ಮತ್ತು ಧನಿಯಾನ, ಕೊಬ್ಬರಿ ಹಾಗೆ ಹಾಕ್ಕೊಂಡಿದ್ದೀನಿ. ನೋಡಿ, ನಾನು ಇವಾಗ ಅದನ್ನು ತರ್ತರಿಯಾಗಿ ಸ್ವಲ್ಪ ನೀರು ಹಾಕ್ಕೊಳ್ದಂಗೆ ಏನೋ ಹಾಕ್ಕೊಳ್ದಂಗೆ ಸ್ವಲ್ಪ ಆ ಥರ ರುಬ್ಕೊಂಡಿದ್ದೀನಿ. ನೀವು ಇವಾಗ ನೆನೆಸಿಟ್ಟಿರೋಂತಹ ಅಕ್ಕಿನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಇವಾಗ ಅದಕ್ಕೆ 3 ಏಲಕ್ಕಿ ತೊಗೊಂಡಿದ್ದೀನಿ ನಾನು. ಆ 3 ಏಲಕ್ಕಿ ಕೂಡ ಹಾಕ್ಕೊತಾ ಇದ್ದೀನಿ. ನಾನು ಫಸ್ಟ್ ಹೇಳಿದ್ದೀನಿ, ಅದ್ರಲ್ಲಿ ತೋರಿಸಿಲ್ಲ ಅಂತ. ನಾನು ಇವಾಗ ಅದ್ರಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಪೇಸ್ಟ್ ಮಾಡ್ಕೊಂಡಿದ್ದಾದಮೇಲೆ ನಾನು ಈ ಥರ ಒಂದು ಬಾಣಲಿ ತೊಗೊಂಡು ಇಟ್ಕೊಂಡಿದ್ದೀನಿ. ನಾವು ಏನು ಬೆಲ್ಲದ ನೀರು ಕರಗಿಸಿ ಇಟ್ಟಿದ್ವಲ್ಲ, ಸೊ ಆ ನೀರು ಕೂಡ ನಾನು ಇದರೊಳಗಡೆ ಹಾಕ್ಕೊತಾ ಇದ್ದೀನಿ. ನೋಡಿ, ಹಾಕ್ಕೊಂಡಾದ್ಮೇಲೆ ನಾವು ಇವಾಗ ನಾವು ಮಿಕ್ಸಿಯಲ್ಲಿ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಅಂಥ ಧನಿಯಾ, ಕೊಬ್ಬರಿ, ಗಸಗಸೆ, ಏಲಕ್ಕಿ ಏನಿದೆ ಅದನ್ನು ಕೂಡ ನಾವು ಇದರೊಳಗಡೆ ಹಾಕಿ ಇಷ್ಟನ್ನು ನಾವು ನೀರೊಳಗಡೆ ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ, ಬೆಲ್ಲದ ನೀರೊಳಗಡೆ. ಇದು ನಾನು ಇವಾಗ ಹಾಕ್ಕೊಂಡಾದ್ಮೇಲೆ ಮಿಕ್ಸಿ ಜಾರಲ್ಲಿ ಇರುತ್ತಲ್ವ, ಸೊ ಅದರೊಳಗಡೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಯಾಕೆಂದರೆ ವೇಸ್ಟ್ ಆಗಬಾರ್ದು. ಸೊ ಹಾಗಾಗಿ ನಾನು
ಅದನ್ನು ನೀರೆಲ್ಲ ನಾನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಆ ನೀರು ಕೂಡ ನಾನು ಇದರೊಳಗಡೆ ಹಾಕ್ಕೊತಾ ಇದ್ದೀನಿ. ನೋಡಿ ಧನಿಯಾ ಪಾಯಸ ಈ ಥರ ನಾನು ಮಾಡ್ತಾಯಿದ್ದೀನಿ. ನಿಮ್ಮನೇಲಿ ನೀವು ಒಂದ್ಸಲ ಟ್ರೈ ಮಾಡಿ. ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಷ್ಮಾ ಸಂತೋಷ್ ಮಂಡ್ಯ ಯೂಟ್ಯೂಬ್ ಚಾನಲ್ ಅಂತ ಹೇಳಿ. ನಾನು ಉಳಿದಿರೋ ಅಂಥ ಬೌಲಲ್ಲಿ ಇಟ್ಟಿರೋವಂಥ ಮಸಾಲ ಇದಕ್ಕೂ ಪದಾರ್ಥಕ್ಕೂ ಕೂಡ ನೀರು ಹಾಕ್ಕೊಂಡು ಇದರೊಳಗಡೆ ಹಾಕ್ಕೊಂಡು ನೋಡಿ ಫುಲ್ ಆ ಥರ ನೀಟಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಬೆಲ್ಲದ ನೀರೊಳಗಡೆ ಮತ್ತು ನಾವು ಹಾಕಿರೋ ನೀರೊಳಗಡೆ ಅದು ನೀಟಾಗಿ ಮಿಕ್ಸ್ ಆಗಬೇಕು. ಇಲ್ಲಾಂದರೆ ಗಂಟಾಗಿ ಉಳಿದಿರುತ್ತೆ. ಇಲ್ಲಾಂದರೆ ನೀವು ಅದೇ ಥರ ಆ ಥರ ಮಿಕ್ಸ್ ಮಾಡ್ತಾಯಿದ್ರೆ ತಳ ಕೂಡ ಹಿಡಿಯಲ್ಲ. ಸೊ ಹಾಗಾಗಿ ನೀವು ಮಿಕ್ಸ್ ಮಾಡ್ತಾರೆ. ಈ ಧನಿಯಾ ಪಾಯಸ ಉಪಯೋಗಿಸಿರೋದ್ರಿಂದ ತುಂಬ ಒಳ್ಳೆಯದು. ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಹೆಲ್ತ್ಫುಲ್ಲಿ ಕೂಡ ಒಳ್ಳೆಯದು. ಕೊಬ್ಬರಿ, ತೆಂಗಿನಕಾಯಿ, ಧನಿಯಾ, ಗಸಗಸೆ ಇಷ್ಟು ಹಾಕಿರೋದ್ರಿಂದ ಇದರಲ್ಲಿ ತುಂಬ ಪ್ರೋಟೀನ್ಸ್ ಕೂಡ ಇರುತ್ತೆ, ಪೋಷಕಾಂಶ ಕೂಡ ಇರುತ್ತೆ. ನೋಡಿ ನೀಟಾಗಿ ಅದು ಇವಾಗ ನೋಡ್ತಾ ಇದ್ದೀರಾ ನೀವೇ ಬೆಂದು ಸ್ವಲ್ಪ ಒಂದು ಬಳ್ಳಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕು. ನೋಡಿ ನೀರನ್ನು ನೀವು ಎಷ್ಟು ಬೇಕು ಅಷ್ಟನ್ನು ನೋಡಿ ಇವಾಗಲೇ ಹಾಕ್ಕೊಬಿಡಿ. ಬೇಯ್ತಾ ಅದು ಸ್ವಲ್ಪ ಗಟ್ಟಿಯಾಗುತ್ತೆ. ಯಾಕೆಂದರೆ ಆರಾದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಸೊ ಹಾಗಾಗಿ ನಾನು ನೀರನ್ನ ನನಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡಿದ್ದೀನಿ. ನೀವು ಅಷ್ಟೇ ಪಾಯಸಕ್ಕೆ ನಿಮ್ಗೆ ನೀರು ಎಷ್ಟು ಬೇಕು ಅಷ್ಟೇ ಹಾಕ್ಕೊಳ್ಳಿ. ಈ ಧನಿಯಾದ್ರಲ್ಲಿ ಕಬ್ಬಿಣ ಮತ್ತು ಫೈಬರ್, ವಿಟಮಿನ್ ಸಿ, ವಿಟಮಿನ್ ಕೆ, ಪ್ರೋಟೀನ್ ಕೂಡ ಇದೆ, ಖನಿಜಾಂಶ ಕೂಡ ಇದೆ. ಸೊ ಹಾಗಾಗಿ ಇದು ಆರೋಗ್ಯಕ್ಕೂ ಒಳ್ಳೆಯದು. ಸೊ ಈಗ ನೀವು ಯಾವುದಾದ್ರೂ ಹಬ್ಬ ಏನಾದರೂ ಮಾಡಿದಾಗ ನಾರ್ಮಲ್ ಪಾಯಸ ಮಾಡೋದಕ್ಕಿಂತ ಈ ಪಾಯಸ ಮಾಡಿದ್ರೆ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ನಿಮ್ಮ ಮೊದಲು ಧನಿಯಾದೇ ಫ್ಲೇವರ್ ಹೊಡೆಯುತ್ತೆ, ಆಮೇಲೆ ಅದೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗಾಗಿ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ. ನೋಡಿ ಪಾಯಸ ಫುಲ್ ಬೆಂದು ರೆಡಿಯಾಗಿದೆ. ಇದಕ್ಕೆ ನಾವು ತುಪ್ಪ ಒಗ್ಗರಣೆ ಮಾಡ್ಕೊಳ್ಳೋಣ. ತುಪ್ಪ ಹಾಕ್ಕೋತಾ ಇದ್ದೀನಿ ಒಂದು ಬೌಲ್ ತೊಗೊಂಡು. ಅದರೊಳಗಡೆ ನಾನು ಏನೇನು ತೊಗೊಂಡಿದ್ದೆ, ಬಾದಾಮ್, ಗೋಡಂಬಿ, ದ್ರಾಕ್ಷಿ ಕೂಡ ತೊಗೊಂಡಿದ್ದಲ್ಲ, ಇದು ಮೂರೂ ಅದರೊಳಗಡೆ ಹಾಕ್ಕೊಂಡು ತುಪ್ಪದೊಳಗಡೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದು ಬಿಸಿ ಕಲರ್ ಚೇಂಜ್ ಆಗೋವರೆಗೆ ನಾವು ಅದನ್ನು ಹುರ್ಕೊಳ್ಳೋಣ. ತುಪ್ಪದಲ್ಲಿ ಹುರ್ಕೊಂಡಾದ್ಮೇಲೆ ಚೆನ್ನಾಗಿ ನೋಡಿ ನಾನು ಇವಾಗ ಮಿಕ್ಸ್ ಮಾಡಿಕೊಂಡು ಹುರ್ಕೊಂಡಿದ್ದೀನಿ. ಇದನ್ನು ನಾನು ಇವಾಗ ಪಾಯಸದೊಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಬಿಸಿ ಆದಂಥ ಪಾಯಸದೊಳಗಡೆ ಗೋಡಂಬಿ, ಬಾದಾಮಿ ತುಪ್ಪದಿಂದ ಹುರಿದಿರುವಂಥ ಪದಾರ್ಥನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ನಾವಿವಾಗ ಪಾಯಸ ರೆಡಿ ಆಯಿತು. ಇದನ್ನು ನಾನಿವಾಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸರ್ವ್ ಮಾಡ್ಕೊತಾ ಇದ್ದೀನಿ. ಈ ಥರ ನಿಮ್ಮ ಮನೇಲೂ ಒಂದು ಸಲ ನೀವು ನಿಮ್ಮ ಪಾಯಸನ ಟ್ರೈ ಮಾಡಿ. ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ನನ್ನ ಮಾತು ಸ್ವಲ್ಪ ತೊದಲು ಮತ್ತು ಏನೋ ಭಯ ಇರೋದ್ರಿಂದ ಏನಾದರೂ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ತಪ್ಪಿದರೆ ಸೊ ಪ್ಲೀಸ್ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿದ್ಕೊಳ್ಳೋಕ್ಕೆ ನಾನು ಟ್ರೈ ಮಾಡ್ತೀನಿ, ಹಾಕಿ ಅಂತ ಕೇಳ್ತಾ ಇದ್ದೀನಿ. ನೋಡಿ ಒಂದು ಬೌಲಲ್ಲಿ ನಾನು ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ. ಧನಿಯಾ ಕಾಳಿನ ಪಾಯಸ ಆಗಿರೋದ್ರಿಂದ ಸೊ ಧನಿಯಾದಲ್ಲೇ ಫುಲ್ ಡೆಕೋರೇಟ್ ಮಾಡಿದ್ದೀನಿ. ನೀವು ಈ ಥರ ನಿಮ್ಮ ಮನೇಲಿ ಮಾಡಿ. ಆರೋಗ್ಯಕರವಾಗಿರುವಂಥ ಮತ್ತು ಹೆಲ್ತ್ಗೂ ಕೂಡ ಇದು ತುಂಬ ಒಳ್ಳೆಯದು. ಸೊ ಹಾಗಾಗಿ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ಅಂತ ಹೇಳಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಸುಷ್ಮಾ ಸಂತೋಷ್ ಮಂಡ್ಯ ಯೂಟ್ಯೂಬ್ ಚಾನಲ್. ಧನ್ಯವಾದ.